ಕೃಷಿಕ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮನೆಗೊಂದು ಕೈತೋಟವಿರಲಿ ಎಂಬ ವಿಚಾರದ ಬಗ್ಗೆ ಮಾತನಾಡಲಿದ್ದಾರೆ ಸ್ವಪ್ನ ಅವಿನಾಶ್ ಇವರು. ಹಚ್ಚ ಹಸುರಿನ ಹುಲ್ಲು ಹಾಸನ್ನು ಕಂಡಾಗ ಅಥವಾ ಚಿತ್ತಾಕರ್ಷಕ ಪುಷ್ಪಗಳಿಂದ ಕೂಡಿದ ಸಸ್ಯಗಳನ್ನು ಕಂಡಾಗ ಅಥವಾ ತಾಜಾತನದಿಂದ ನಳನಳಿಸುತ್ತಿರುವ ತರಕಾರಿ ಗಿಡಗಳನ್ನು ನೋಡಿದಾಗ ನಾವೇಕೆ ಇಂತಹ ಸಸ್ಯಗಳನ್ನು ನಮ್ಮ ಮನೆಯಲ್ಲೂ ಬೆಳೆಯಬಾರದು ಎಂಬ ಪ್ರಶ್ನೆ ಅನೇಕರಲ್ಲಿ ಮೂಡುವುದು ಸಹಜ. ಶುದ್ಧವಾದ ಗಾಳಿಯಿಂದ ಕೂಡಿದ ಪ್ರಶಾಂತವಾದ ಹಸಿರು ವಾತಾವರಣವನ್ನು ಹೊಂದಲು ಅಗತ್ಯವಾದ ಗಿಡಮರಗಳನ್ನು ಮನೆಯಂಗಳದಲ್ಲಿ ಬೆಳೆಸುವ ಮೂಲಕ ಕಣ್ಣಿಗೆ ತಂಪನ್ನು, ಮನಸ್ಸಿಗೆ ಆಹ್ಲಾದವನ್ನು ಪಡೆಯಲು ಸಾಧ್ಯ. ಸೃಷ್ಟಿಯ ಜೀವರಾಶಿಗಳೆಲ್ಲದರ ಆಹಾರವಾಗಿರುವ ಸಸ್ಯಗಳು ಮಾನವರಿಗೆ ಆಮ್ಲಜನಕವನ್ನು ಒದಗಿಸುವುದಷ್ಟೇ ಅಲ್ಲದೆ ಆಹಾರವನ್ನು ಸಹ ಒದಗಿಸುತ್ತದೆ. ಮನೆಯ ಸುತ್ತಲೂ ಲಭ್ಯವಿರುವ ಖಾಲಿ ಸ್ಥಳದಲ್ಲಿ ಮನಸ್ಸಿಗೆ ಪ್ರಿಯವಾದ ಹೂವು, ತರಕಾರಿ, ಹಣ್ಣುಗಳನ್ನು ಬೆಳೆಸುವುದರಿಂದ ವಿರಾಮದ ವೇಳೆಯಲ್ಲಿ ನಮ್ಮನ್ನು ನಾವು ಕ್ರಿಯಾತ್ಮಕ ಚಟುವಟಿಕೆಯೊಂದರಲ್ಲಿ ತೊಡಗಿಸಿಕೊಂಡಂತಾಗುತ್ತದಷ್ಟೇ ಅಲ್ಲದೆ ದೇಹಕ್ಕೆ ಲಘು ವ್ಯಾಯಾಮವನ್ನು ಸಹ ದೊರಕಿಸಿಕೊಂಡಂತಾಗುತ್ತದೆ. ಮನೆಯ ತೋಟದಲ್ಲಿ ಬೆಳೆದ ವಿವಿಧ ಹೂವುಗಳು ಮನಸ್ಸಿಗೆ ಮುದ ನೀಡುತ್ತವೆ. ನಾವೇ ಬೆಳೆದ ತರಕಾರಿಯು ಅಂಗಡಿಯಿಂದ ಕೊಂಡು ತಂದ ತರಕಾರಿಗಿಂತ ಹೆಚ್ಚು ರುಚಿಕರವೆನಿಸುತ್ತದೆ. ಆಗ ತಾನೇ ತೋಟದಿಂದ ಕಿತ್ತು ಅಡುಗೆಗೆ ಬಳಸಲ್ಪಟ್ಟ ತರಕಾರಿಗಳಲ್ಲಿ ದೇಹದ ಬೆಳವಣಿಗೆಗೆ ಬೇಕಾಗಿರುವ ಎಲ್ಲಾ ಖನಿಜ ಸಂಪತ್ತುಗಳು ಇರುತ್ತದೆ. ಸ್ವಾದಭರಿತ ಆಹಾರವನ್ನು ಕಡಿಮೆ ಬೆಲೆಯಲ್ಲಿ ಪಡೆದಂತಾಗುತ್ತದೆ. ನಿಮ್ಮ ತೋಟವು ಎಷ್ಟೇ ಚಿಕ್ಕದಿದ್ದರೂ ಸರಳವಾಗಿ, ಸುಂದರವಾಗಿ, ಕ್ರಿಯಾತ್ಮಕವಾಗಿರಬೇಕು. ಗಿಡಗಳು ಹೆಚ್ಚು ಒತ್ತೊತ್ತಾಗಿರಬಾರದು. ಅವುಗಳ ಸಂರಕ್ಷಣೆ ಮಾಡಲು ಸುಲಭವಾಗಿ ಅನುಕೂಲವಾಗುವಂತೆ ರೂಪಿತಗೊಂಡಿರಬೇಕು. ತೋಟದ ಮುಖ್ಯ ಆಕರ್ಷಣೆ ಎಂಬಂತೆ ನೀರಿನ ಬುಗ್ಗೆಯೊಂದನ್ನೋ, ಚಿಕ್ಕ ಕೊಳವೊಂದನ್ನೋ, ಅದರಲ್ಲಿ ವಿವಿಧ ಜಾತಿಯ ಮೀನುಗಳಿದ್ದರೆ ಉದ್ಯಾನದ ಸೌಂದರ್ಯ ದ್ವಿಗುಣಗೊಳ್ಳುತ್ತದೆ. ಹಾಗೆ ಅದರ ಬಳಿ ಅದಕ್ಕೆ ಒಪ್ಪುವ ಗಿಡಗಳನ್ನು ಬೆಳೆಸಬಹುದು. ಕೈತೋಟ ಮಾಡುವುದು ನಿಜಕ್ಕೂ ಒಂದು ಕಲೆ. ಕೈತೋಟವೆಂದರೆ ಅದರಲ್ಲಿ ತರಕಾರಿ ಮಾತ್ರ ಇರಬೇಕೆಂಬ ನಿಯಮವಿಲ್ಲ. ಹೂ ಗಿಡಗಳಿರಬಹುದು, ಹಣ್ಣಿನ ಗಿಡಗಳಿರಬಹುದು, ಇವುಗಳ ಜೊತೆ ತರಕಾರಿ ಗಿಡ ಬೆಳೆಸಬಹುದು. ಇದರಿಂದ ಗಿಡಗಳಲ್ಲಿ ವೈವಿಧ್ಯತೆ ಹೆಚ್ಚಾಗಿ ಕೈತೋಟ ರೋಗ ಬಾಧೆಯಿಂದ ಮುಕ್ತವಾಗುತ್ತದೆ. ತರಕಾರಿ ಕೈತೋಟ ಮಾಡಲು ಜಾಗ ಇಲ್ಲ ಎನ್ನುವವರಿಗೆ ಮನೆಯ ಮುಂದೆ ಹಳೆ ಚೀಲ, ಒಡೆದ ಮಡಿಕೆ, ಹಾಳಾದ ಬಕೆಟ್ಗಳು, ಇವುಗಳಲ್ಲಿ ಮಣ್ಣು, ಗೊಬ್ಬರ ತುಂಬಿಸಿ ಹೂವಿನ ಗಿಡ, ತರಕಾರಿ ಗಿಡಗಳನ್ನು ಬೆಳೆಯಬಹುದು. 10 ಅಡಿ ಉದ್ದ, 6 ಅಡಿ ಅಗಲ ಜಾಗದಲ್ಲಿ ಹೆಚ್ಚೆಂದರೆ ಒಂದು ತಿಪ್ಪೆಗುಂಡಿ ಮಾಡಬಹುದೇನೋ. ಆದರೆ ಮನಸ್ಸಿದ್ದರೆ ಅಷ್ಟೇ ಜಾಗದಲ್ಲಿ ಬೇರೆ ಬೇರೆ ಜಾತಿಯ ತರಕಾರಿ ಗಿಡಗಳನ್ನು ಊರಿ ಸುತ್ತಲೂ ಬೇಲಿ ಕಟ್ಟಿ ಬಳ್ಳಿಗಳನ್ನು ಹಬ್ಬಿಸಿ ತುಸು ಗೊಬ್ಬರ ಹಾಕಿದರೆ ವರ್ಷಪೂರ್ತಿಗೆ ತರಕಾರಿ ಸಿದ್ಧ. ಮಳೆಗಾಲದಲ್ಲಿ ತರಕಾರಿ ಗಿಡಗಳನ್ನು, ಚಳಿಗಾಲದಲ್ಲಿ ಹೂವಿನ ಗಿಡಗಳನ್ನು ಸುಲಭವಾಗಿ ಬೆಳೆಸಬಹುದು. ನೀರಿನ ಸಮಸ್ಯೆ ಇದ್ದರೆ ಏರು ಮುಡಿ ಮಾಡಿ ತರಕಾರಿಗಳನ್ನು ಬೆಳೆಯಬೇಕು. ಇದರಿಂದ ಬೇರು ಸರಳವಾಗಿ ಬೆಳೆಯಲು ಸಹಾಯವಾಗುತ್ತದೆ. ನೀರಿನ ಅವಶ್ಯಕತೆ ಕಡಿಮೆಯಾಗುತ್ತದೆ. ಕಸ, ಕಡ್ಡಿ, ತರಗೆಲೆಯನ್ನು ಹೊದಿಕೆ ಮಾಡುವುದರಿಂದ ನೀರು ಆವಿ ಆಗಿ ಹೋಗುವುದನ್ನು ತಪ್ಪಿಸಬಹುದು. ಹೆಚ್ಚು ನೀರು ಕೇಳದ ತರಕಾರಿ ಗಿಡಗಳನ್ನು ಬೆಳೆಸಬಹುದು. ಮಣ್ಣಿನ ಮಡಿಕೆ, ಬಿಂದಿಗೆಗಳಲ್ಲಿ ನೀರು ತುಂಬಿಸಿ ಸಣ್ಣ ರಂಧ್ರ ಮಾಡಿ ತರಕಾರಿ ತೋಟದಲ್ಲಿ ಅಲ್ಲಲ್ಲಿ ಇಡಬೇಕು. ಈ ವಿಧಾನ ಹನಿ ನೀರಾವರಿ ತರಹ ಕೆಲಸ ಮಾಡುತ್ತದೆ. ಪಾತ್ರೆ, ತರಕಾರಿ ತೊಳೆದ ನೀರು, ಅಡಿಗೆಗೆ ಬಳಸಿದ ನೀರು, ಇವುಗಳನ್ನು ಗಿಡಗಳಿಗೆ ಹರಿಸಬಹುದು. ಮನೆಯ ಆವರಣದ ಅಂದವನ್ನು ಹೆಚ್ಚಿಸುವಲ್ಲಿ ಹುಲ್ಲು ಹಾಸುಗಳು ಸಹಾಯವಾಗುತ್ತದೆ. ಲಾನ್ಗೆಂದು ಆಯ್ಕೆ ಮಾಡಿದ ಜಾಗವನ್ನು ನಾವು ಮೊದಲು ಹಲವಾರು ಬಾರಿ ಅಗೆಯಬೇಕು. ಅನಂತರ ಅದಕ್ಕೆ ನದಿ ಮರಳು, ಕೆಂಪು ಮಣ್ಣಿನ ಮಿಶ್ರಣ, ಗೊಬ್ಬರವನ್ನು ಸಮವಾಗಿ ಹಾಕಬೇಕು. ಲಾನ್ನಲ್ಲಿ ಕಳೆ ಬಾರದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಹೆಚ್ಚುವರಿ ನೀರು ಲಾನ್ ಮೇಲೆ ನಿಲ್ಲದೆ ಸರಾಗವಾಗಿ ಹರಿದು ಹೋಗುವಂತೆ ವ್ಯವಸ್ಥೆ ಮಾಡಬೇಕು. ಲಾನ್ನಲ್ಲಿ ಹುಲ್ಲು ನೆಡಲು 3 ವಿಧಗಳಲ್ಲಿ ನಾಟಿ ಮಾಡಬೇಕು: ಬೀಜ ನಾಟಿ ಮಾಡುವುದು, ಕತ್ತರಿಸಿ ನಾಟಿ ಮಾಡುವುದು ಹಾಗೂ ಸಗಣಿ ನೀರಿನಲ್ಲಿ ಹುಲ್ಲನ್ನು ಅದ್ದಿ ನಾಟಿ ಮಾಡುವುದು. ಈ ವಿಧಾನಗಳ ಮೂಲಕ ಹುಲ್ಲಿನ ಮಡಿಗಳು ಬೆಳೆಯದಂತೆ ಮಾಡಬಹುದು.
ಹುಲ್ಲುಹಾಸನ್ನು ನಿರ್ಮಿಸಲು ಇಚ್ಛಿಸುವವರು ಮನೆಯ ಗೋಡೆಯಿಂದ ಪ್ರಾರಂಭಿಸಿ ಬೇಲಿಯ ತುದಿಯವರೆಗೆ ಬೆಳೆಸಬೇಕು. ಕಾಂಪೌಂಡಿನವರೆಗೂ ಹುಲ್ಲುಹಾಸು ಬೆಳೆದು ಬೇಲಿಯ ಬಳಿ ಐಕ್ಯವಾಗುವಂತೆ ಒಂದೇ ಪ್ರಮಾಣದಲ್ಲಿ ತುಂಬಾ ವಿಶಾಲವಾದ ತೋಟದಂತೆ ಕಂಡುಬರುತ್ತದೆ. ಹುಲ್ಲುಹಾಸು ಮನೆಯ ತೋಟದ ಒಂದು ಭಾಗವೆಂಬಂತೆ ಗೋಚರಿಸುತ್ತದೆ. ಲಾನ್ಗೆ ಬಿಸಿಲು ಬೀಳುವಂತಿದ್ದರೆ ಒಳಿತು. ಹೆಚ್ಚು ನೆರಳು ಬಿದ್ದಲ್ಲಿ ಹುಲ್ಲು ಮಡಿ ಚೆನ್ನಾಗಿ ರೂಪುಗೊಳ್ಳುವುದಿಲ್ಲ. ವಾರಕ್ಕೊಮ್ಮೆ ಲಾನ್ ಮೂವರ್ ಬಳಸಿ ಹೆಚ್ಚಿನ ಹುಲ್ಲನ್ನು ಕತ್ತರಿಸಬೇಕು. ವರ್ಷಕ್ಕೆ 1-2 ಬಾರಿ ಸಾರಜನಕ ಮಿಶ್ರಣವನ್ನು ತೆಳುವಾಗಿ ಹರಡಿದ ನಂತರ ಕೂಡಲೇ ನೀರು ಹಾಕಬೇಕು. ಮೆಕ್ಸಿಕನ್ ಗ್ರಾಸ್, ಕಲ್ಕತ್ತಾ, ಆಸ್ಟ್ರೇಲಿಯನ್ ಗ್ರಾಸ್, ಬ್ಲೂ ಗ್ರಾಸ್ ಹೀಗೆ ಹಲವಾರು ಬಗೆಯ ಹುಲ್ಲುಗಳಲ್ಲಿ ಯಾವುದಾದರೊಂದನ್ನು ಬೆಳೆಸಬಹುದು. ಕೈತೋಟಕ್ಕೆ ಮಣ್ಣಿನ ಆಯ್ಕೆ ಅತಿ ಮುಖ್ಯ. ಅಚ್ಚುಕಟ್ಟಾದ ಕೈತೋಟವನ್ನು ಮನೆಯ ಅಂಗಳದಲ್ಲಿ ರೂಪಿಸಲು ಯಾವ ಮಣ್ಣು ಗಿಡಗಳಿಗೆ ಉಪಯುಕ್ತ, ಯಾವ ಮಣ್ಣಿನಿಂದ ಗಿಡಗಳು ಶೀಘ್ರವಾಗಿ ಸುಲಭವಾಗಿ ಬೆಳೆಯುತ್ತವೆ, ಯಾವ ಹವಾಗುಣ ಗಿಡಗಳಿಗೆ ಬೇಕು, ಯಾವ ತರಕಾರಿಯನ್ನು ಯಾವ ಕಾಲದಲ್ಲಿ ಬೆಳೆಯಬೇಕು ಎಂಬುದರ ಜೊತೆ ಕಳೆ ತೆಗೆಯುವಿಕೆ, ನೀರು ಪೂರೈಸುವಿಕೆ, ಗಿಡಗಳ ಸಂತಾನಾಭಿವೃದ್ಧಿ, ಗೊಬ್ಬರಗಳ ಉಪಯೋಗ, ಗಿಡಗಳ ಸಂರಕ್ಷಣೆ ಹೀಗೆ ಇವುಗಳ ಎಲ್ಲದರ ಗಮನವನ್ನು ಹರಿಸಬೇಕು. ಫಲಪ್ರದವಾದ ತೋಟಕ್ಕೆ ಮಣ್ಣು ತುಂಬಾ ಮುಖ್ಯ. ಅದು ಗಾಳಿ, ನೀರು, ಆಹಾರ ಎಲ್ಲವನ್ನೂ ಹೊಂದಿ ಗಿಡಗಳನ್ನು ಪೋಷಿಸುತ್ತದೆ. ಮಣ್ಣಿನಲ್ಲಿ ಹ್ಯೂಮಸ್ ಎಂಬ ಸಾವಯವ ವಸ್ತು ಇದ್ದಲ್ಲಿ ಅದು ಮಣ್ಣಿನ ಕಣಗಳನ್ನು ಸಡಿಲಗೊಳಿಸುವುದರಿಂದ ಅಲ್ಲಿ ತಕ್ಕಷ್ಟು ನೀರು, ಗಾಳಿ ನಿಲ್ಲಲು ಸಾಧ್ಯವಾಗುತ್ತದೆ. ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ಗಳು ಗಿಡಗಳ ಬೆಳವಣಿಗೆಗೆ ಅತಿ ಮುಖ್ಯವಾದ ಪೋಷಕಾಂಶಗಳಾಗಿವೆ. ಕೆಂಪು ಮಣ್ಣು ಅಥವಾ ಜೇಡಿ ಮಣ್ಣಿನಲ್ಲಿ ಸಾಕಷ್ಟು ಸಾವಯವ ಮರಳು ಮತ್ತು ಗೊಬ್ಬರವನ್ನು ಮಿಶ್ರ ಮಾಡಿದರೆ ಮಣ್ಣು ಹದವಾಗುತ್ತದೆ. ಇವು ಸಾಮಾನ್ಯವಾಗಿ ಎಲ್ಲಾ ಗಿಡಗಳಿಗೂ ಉತ್ತಮ. ಋತುಮಾನಕ್ಕೆ ತಕ್ಕಂತೆ ನಾವು ತರಕಾರಿಯನ್ನು ಬೆಳೆಯುವುದು ಒಳಿತು. ಬೆಂಡೆ, ಸೋರೆ, ಅಲಸಂಡೆ, ಪಡವಲ ನೀರಿದ್ದರೆ ವರ್ಷಪೂರ್ತಿ ಬೆಳೆಯಬಹುದು. ಗೆಡ್ಡೆ ಗೆಣಸುಗಳನ್ನು ಯುಗಾದಿಯ ಆಸುಪಾಸಿನಲ್ಲಿ ಬಿತ್ತನೆ ಮಾಡಬೇಕು. ಟೊಮೆಟೊ, ಕ್ಯಾಬೇಜ್, ಕಾಲಿಫ್ಲವರ್, ಬೀಟ್ರೂಟ್, ಕ್ಯಾರೆಟ್, ಬ್ರೋಕೊಲಿ, ಕ್ಯಾಪ್ಸಿಕಮ್, ಚೌಳಿಕಾಯಿ ಹೀಗೆ ಇವು ಚಳಿಗಾಲದ ಸಮಯದಲ್ಲಿ ಬೆಳೆಯಬಹುದಾದಂತಹ ತರಕಾರಿಗಳು. ಸೊಪ್ಪು, ತರಕಾರಿ, ಸೌತೆ, ಮುಳ್ಳು ಸೌತೆ ಇವುಗಳನ್ನು ಹೆಚ್ಚಾಗಿ ಅಮಾವಾಸ್ಯೆಯ ಆಸುಪಾಸಿನಲ್ಲಿ ಬಿತ್ತನೆ ಮಾಡುವುದರಿಂದ ರೋಗಮುಕ್ತವಾದ ಉತ್ತಮ ತರಕಾರಿಗಳನ್ನು ಪಡೆಯಬಹುದು. ಕೈತೋಟದಲ್ಲಿ ಬಹುಬೆಳೆ ಪದ್ಧತಿಯ ಉಪಯೋಗಗಳು. ಗಿಡ ತರಕಾರಿ ಬೆಳೆಸಿದ ಪ್ರತಿ ಕುಂಡದಲ್ಲಿ ಒಂದೆಲಗ, ಪುದೀನ, ಹೊನ್ನಗೊನೆ ಇತ್ಯಾದಿ ಸಸ್ಯಗಳನ್ನು ಬೆಳೆಸಬಹುದು. ಬಳ್ಳಿ ಅಥವಾ ಗಿಡ ತರಕಾರಿ ಬೆಳೆಸಿದ ಪ್ರತಿ ಕುಂಡದಲ್ಲಿ ಅರಿಶಿನ, ಶುಂಠಿ, ಮಾವು ಶುಂಠಿ ಇತ್ಯಾದಿ ಗೆಡ್ಡೆಗಳನ್ನು ಬೆಳೆಸಬಹುದು. ಕೆಲವೊಂದು ತರಕಾರಿಗಳಿಗೆ ಮಧ್ಯಾಹ್ನದ ಬಿಸಿಲು ತಡೆದುಕೊಳ್ಳಲಾಗುವುದಿಲ್ಲ, ನೆರಳಿನ ಅಗತ್ಯವಿರುತ್ತದೆ. ಅಂಥವುಗಳನ್ನು ತೊಂಡೆ, ಹೀರೆ ಇತ್ಯಾದಿ ಚಪ್ಪರದ ಅಡಿಯಲ್ಲಿ ಬೆಳೆಸಬಹುದು. ತರಕಾರಿ ಗಿಡದಲ್ಲಿ ಬೆಳೆ ಪರಿವರ್ತನೆ ಅತಿ ಮುಖ್ಯ. ಒಂದೇ ಬೆಳೆಯನ್ನು ಮತ್ತೆ ಮತ್ತೆ ಬೆಳೆದರೆ ಉಪದ್ರವ, ಕೀಟಗಳ ಬಾಧೆ ಜಾಸ್ತಿಯಾಗುತ್ತದೆ. ಬೆಳೆ ಬದಲಾವಣೆ ಆದರೆ ಹುಳುಗಳಿಗೆ ಸೂಕ್ತ ವಾತಾವರಣ ಮತ್ತು ಬೇಕಾದ ಪೋಷಕಾಂಶ ಇಲ್ಲದೆ ಸಂತಾನೋತ್ಪತ್ತಿ ಆಗದೆ ನಾಶವಾಗುತ್ತದೆ. ನೀರನ್ನು ಹಿಡಿದಿಟ್ಟುಕೊಳ್ಳುವ ಹಾಗೂ ಭೂಮಿಗೆ ಇಂಗಿಸುವ ಶಕ್ತಿಯೂ ಹೆಚ್ಚುತ್ತದೆ. ಬೆಳೆ ಪರಿವರ್ತನೆ ಮಾಡಿದಾಗ ಏಕದಳ ಸಸ್ಯಗಳು ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶ ಹೀರುತ್ತದೆ. ಆದರೆ ದ್ವಿದಳ ಧಾನ್ಯಗಳು ಭೂಮಿಯಲ್ಲಿ ಪೋಷಕಾಂಶಗಳನ್ನು ಸ್ವೀಕರಿಸುವ ಕಾರ್ಯವನ್ನು ಮಾಡುತ್ತದೆ. ತರಕಾರಿ ಗಿಡಗಳಿಗೆ ಕೀಟಗಳ ಬಾಧೆಯನ್ನು ತಪ್ಪಿಸಲು ಕೆಲವು ಕ್ರಮಗಳನ್ನು ನಾವು ಅನುಸರಿಸಬೇಕಾಗುತ್ತದೆ. ಸಾಯಂಕಾಲ 6ರಿಂದ 9 ಗಂಟೆಯ ಸಮಯದಲ್ಲಿ ಒಂದು ಟ್ಯೂಬ್ಲೈಟ್ ಅನ್ನು ಉರಿಸುವುದು ಮತ್ತು ತಳಭಾಗದಲ್ಲಿ ಒಂದು ತಟ್ಟೆಯಲ್ಲಿ ನೀರು ತುಂಬಿಡುವುದು ಇದು ತುಂಬಾ ಸಹಾಯವಾಗುತ್ತದೆ. ಸೊಳ್ಳೆಗಳನ್ನು ಸಣ್ಣ ಬ್ಯಾಟ್ಗಳಿಂದ ಹೊಡೆದು ಕೀಟಗಳನ್ನು ದೂರವಿಡಲು ನಾವು ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ. ತರಕಾರಿ ಗಿಡಗಳ ಮಧ್ಯದಲ್ಲಿ ತುಳಸಿ, ಬೇವು, ಕಾಮಕಸ್ತೂರಿ, ಚೆಂಡು ಹೂವು, ನಂದಿಬಟ್ಟಲು ಮುಂತಾದ ಗಿಡಗಳನ್ನು ನೆಡುವುದು. ತರಕಾರಿ ಬೆಳೆಗಳ ಮೇಲೆ ರಾತ್ರಿ ಬೆಳಕು ಇಲ್ಲದಂತೆ ನೋಡಿಕೊಳ್ಳುವುದು. ತುಳಸಿ ರಸ ಅಥವಾ ಗಮ್ ಶೀಟ್ಗಳನ್ನು ಬಳಸುವುದು. ನೀರು, ಗೊಬ್ಬರ ಅವಶ್ಯ ಇದ್ದಷ್ಟೇ ಕೊಡುವುದು. ಹೀಗೆ ಕೆಲವು ಕ್ರಮಗಳನ್ನು ಅನುಸರಿಸುವುದರಿಂದ ಕೀಟಗಳಿಂದ ದೂರವಿಡಬಹುದು. ಕೀಟದ ಬಾಧೆಯನ್ನು ನಿವಾರಿಸಲು
ಅನ್ನದ ಗಂಜಿ ತಣಿಸಿ ಸ್ವಲ್ಪ ತೆಳು ಮಾಡಿ ಸಿಂಪಡಿಸುವುದರಿಂದ ಕೆಲವು ಜಾತಿಯ ಕೀಟಗಳನ್ನು ನಿವಾರಿಸಬಹುದು. ಬದನೆ, ಟೊಮೆಟೊ, ಕಾಯಿಕೊರಕ ಪೀಡೆಗೆ 2 ಲೀಟರ್ ನೀರಿಗೆ 5 ml ಸೀಮೆ ಎಣ್ಣೆ, 5 ml ಕಹಿಬೇವಿನ ಎಣ್ಣೆ, 5 ml ಶಾಂಪು ಸೇರಿಸಿ ವಾರಕ್ಕೊಮ್ಮೆ ಸಿಂಪಡಣೆ ಮಾಡಬಹುದು. ಎಲ್ಲಾ ತರಕಾರಿಗಳ ಮುರುಟು ರೋಗಕ್ಕೆ 1 ಲೀಟರ್ ನೀರಿಗೆ 5 ml ಶಾಂಪು, 1 ಚಮಚ ಅಡಿಗೆ ಸೋಡಾ ಸೇರಿಸಿ ವಾರಕ್ಕೊಮ್ಮೆ ಸಿಂಪಡಿಸಬೇಕು. ತೆಂಗಿನ ನೀರು, ಅಕ್ಕಚ್ಚು, ಈ ನೀರನ್ನು ತೆಳು ಮಾಡಿ ಗಿಡಗಳ ಬುಡಕ್ಕೆ ಹಾಕುವುದರಿಂದ ಗಿಡದ ಬೆಳವಣಿಗೆಗೆ ಸಹಾಯವಾಗುತ್ತದೆ. ಹುಳಿ ಮಜ್ಜಿಗೆ ತೆಳು ದ್ರಾವಣವು ತರಕಾರಿ ಹೂ ಗಿಡಗಳಿಗೆ ಉತ್ತಮ. ಗಿಡಗಳಿಗೆ ಪರಾಗಸ್ಪರ್ಶ ಕ್ರಿಯೆ ಅತಿ ಮುಖ್ಯ. ಜೇನು, ದುಂಬಿ, ಇರುವೆ ಇವು ಕೆಲವು ಕೀಟಗಳು ಸಾಮಾನ್ಯವಾಗಿ ಪರಾಗಸ್ಪರ್ಶ ಕ್ರಿಯೆಯನ್ನು ಮಾಡುತ್ತವೆ. ಚೀನಿ, ಕುಂಬಳ ಕೆಲವು ತರಕಾರಿಗಳಿಗೆ ಹ್ಯಾಂಡ್ ಪಾಲಿನೇಷನ್ ಮಾಡಬೇಕಾಗುತ್ತದೆ. ಮೆಣಸು, ಟೊಮೆಟೊ ಗಿಡಗಳಲ್ಲಿ ಹೂ ಬಿಟ್ಟಾಗ ಗಿಡವನ್ನು ನಿಧಾನವಾಗಿ ಅಲುಗಾಡಿಸುವುದರಿಂದ ಪರಾಗಸ್ಪರ್ಶ ಉಂಟಾಗಿ ಕಾಯಿ ಹಿಡಿಯುತ್ತದೆ. ಗೊಬ್ಬರ ತಯಾರಿ. ನಾವು ಮಣ್ಣಿನ ಮಡಿಕೆಯಲ್ಲಿ ವಿಧಾನದಲ್ಲಿ ಸುಲಭವಾಗಿ ಗೊಬ್ಬರವನ್ನು ತಯಾರಿಸಬಹುದು. ಪ್ಲಾಸ್ಟಿಕ್ ಬಕೆಟ್ನಲ್ಲಿಯೂ ಗೊಬ್ಬರ ತಯಾರಿಸಬಹುದು. ಪ್ಲಾಸ್ಟಿಕ್ ಡ್ರಮ್ಗಳಲ್ಲಿ ಒಣ ಎಲೆ, ತರಕಾರಿ, ಹಣ್ಣುಗಳ ತ್ಯಾಜ್ಯ ಹಾಕಿಯೂ ಗೊಬ್ಬರವನ್ನು ತಯಾರಿಸಬಹುದು. ಗಿಡಗಳಿಗೆ ಕಾಲಕಾಲಕ್ಕೆ ಗೊಬ್ಬರದ ಅವಶ್ಯಕತೆ ಇರುತ್ತದೆ. ತರಕಾರಿ ಗಿಡಗಳಿಗೆ ಹೆಚ್ಚಿನ ಗೊಬ್ಬರ ಬೇಕಾಗುತ್ತದೆ. ಪ್ರತಿ ಬಾರಿ ಕಾಯಿ ಕೊಯ್ದಾಗಲೂ ಗಿಡಕ್ಕೆ 1 ಮುಷ್ಟಿ ಗೊಬ್ಬರ ಹಾಕಿ ಕಾಯಿ ಮುಗಿದ ಟೊಂಗೆಯನ್ನು ಕತ್ತರಿಸಿ ತೆಗೆಯಬೇಕು. ಇನ್ನು ಕೈತೋಟದ ಪ್ರಯೋಜನಗಳು. ಕೈತೋಟ ಮಾಡಲು ಉಪಯೋಗಿಸುವ ಕಾಲ ಮತ್ತು ಶ್ರಮದಾನ ನಮ್ಮ ಇಂದಿನ ಒತ್ತಡ ಜೀವನ ಶೈಲಿಯಿಂದ ಬರುವ ಅನೇಕ ಮಾನಸಿಕ ಹಾಗೂ ದೈಹಿಕ ಕಾಯಿಲೆಗೆ ನಮ್ಮನ್ನು ದೂರವಿಡಬಹುದು. ಮನೆಯಲ್ಲಿ ತಯಾರಾಗುವ ತ್ಯಾಜ್ಯವನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡುವುದರಿಂದ ಪರಿಸರ ರಕ್ಷಣೆಗೆ ಸಹಕಾರಿಯಾಗುತ್ತದೆ. ವಿವಿಧ ಜಾತಿಯ ಹೂವಿನ ಅಲಂಕಾರಿಕ, ಔಷಧ, ತರಕಾರಿ, ಹಣ್ಣಿನ ಗಿಡಗಳನ್ನು ಬೆಳೆಯುವುದರಿಂದ ಮನೆಯ ಅಂದವನ್ನು ಹೆಚ್ಚಿಸಿ ಶುದ್ಧ ಆಮ್ಲಜನಕವನ್ನು ಪಡೆಯಬಹುದು. ನಮ್ಮ ಕೈತೋಟದಲ್ಲಿ ವರ್ಷವಿಡೀ ವಿಷರಹಿತ ತಾಜಾ ತರಕಾರಿ, ಹಣ್ಣು, ಹೂ ದೊರೆತರೆ ಖರ್ಚು ಕಡಿಮೆಯಾಗಿ ಸ್ವಾವಲಂಬಿ ಜೀವನ ನಮ್ಮದಾಗುತ್ತದೆ. ನಮ್ಮ ಮನೆಯ ಪರಿಸರದ ಉಳಿಕೆ, ಜಾಗದ ಸದ್ಬಳಕೆಯೂ ಮಾಡಿದಂತಾಗುತ್ತದೆ. ಮಾರುಕಟ್ಟೆಯಲ್ಲಿ ದೊರೆಯುವ ಹಣ್ಣು ತರಕಾರಿಗಳನ್ನು ರಸಗೊಬ್ಬರ ಹಾಕಿ ಬೆಳೆದಿರುತ್ತಾರೆ. ಕೀಟನಾಶಕವನ್ನು ಸಿಂಪಡಿಸಿರುತ್ತಾರೆ. ಇದರ ಸೇವನೆಯಿಂದ ಅನೇಕ ಮಾರಕ ರೋಗಗಳು ಬರುತ್ತದೆ. ಅದನ್ನು ಕೂಡ ತಪ್ಪಿಸಬಹುದು. ಮಕ್ಕಳಿಗೆ ಉತ್ತಮವಾದ ಪೋಷಕಾಂಶವುಳ್ಳ ವಿಷರಹಿತ ತಾಜಾ ತರಕಾರಿ, ಹಣ್ಣು ನೀಡುವುದರಿಂದ ಅವರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿದಂತಾಗುತ್ತದೆ. ಇಷ್ಟು ಪ್ರಯೋಜನ ಸಿಗುವ ಕೈತೋಟ ನಿಮ್ಮ ಮೂಲಕ ಪ್ರಾರಂಭಿಸೋಣ. ಗಿಡಗಳ ಬೆಳವಣಿಗೆಗೆ NPK ಗೊಬ್ಬರ ಅತಿ ಮುಖ್ಯ. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ. ನೈಟ್ರೋಜನ್ ಅಂದರೆ ಸಾರಜನಕ. ಇದು ಗಿಡದ ದೈಹಿಕ ಬೆಳವಣಿಗೆಗೆ ಹಾಗೂ ಹಚ್ಚ ಹಸುರಾಗಿರಲು ಅವಶ್ಯಕ. ಇದರ ಕೊರತೆಯಿಂದ ಗಿಡದ ತಳಮಟ್ಟದ ಎಲೆಗಳು ಹಣ್ಣಾಗಿ ಉದುರುತ್ತದೆ. ಇದರಿಂದ ಬೆಳವಣಿಗೆ ಕುಂಠಿತವಾಗುತ್ತದೆ. ದ್ವಿದಳ ಧಾನ್ಯಗಳನ್ನು ಬೆಳೆಸುವುದರಿಂದ, ಸೆಗಣಿ, ನೆಲಗಡಲೆ ಹಿಂಡಿ ಇತ್ಯಾದಿಗಳನ್ನು ಬಳಸುವುದರಿಂದ ಮಣ್ಣಿನಲ್ಲಿ ಸಾರಜನಕ ಅಂಶವನ್ನು ಹೆಚ್ಚಿಸಬಹುದು. ಫಾಸ್ಫರಸ್ ಅಂದರೆ ರಂಜಕ. ಇದು ಬೇರಿನ ಬೆಳವಣಿಗೆಗೆ ಮುಖ್ಯ. ತರಕಾರಿಯಲ್ಲಿ ಹೂ ಬಿಡಲು ಮತ್ತು ಕಾಯಿ ಕಟ್ಟಲು ಇದರ ಅವಶ್ಯಕತೆ ಇದೆ. ಕೊರತೆಯಿಂದ ಎಲೆಯ ತುದಿಯಲ್ಲಿ ಮಾತ್ರ ನೇರಳೆ ಬಣ್ಣ ಆಗುತ್ತದೆ. ರಾಕ್ ಫಾಸ್ಫೇಟ್ನಿಂದ ಇದರ ಕೊರತೆಯನ್ನು ನೀಗಿಸಬಹುದು. ಪೊಟ್ಯಾಷ್ ಬೆಳೆಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು, ನೀರಿನ ಅಂಶ ಜಾಸ್ತಿ ಅಥವಾ ಕಡಿಮೆ ಆದಾಗಲೂ ಗಿಡದ ಬೆಳವಣಿಗೆಗೆ, ಸಾಮಾನ್ಯ ಚಟುವಟಿಕೆಗೆ ಇದು ಸಹಾಯ ಮಾಡುತ್ತದೆ. ಬೆಳೆಗಳ ಗಾತ್ರ, ಬಣ್ಣಕ್ಕೆ ಇದು ಅಗತ್ಯ. ಸೊಪ್ಪು ತರಕಾರಿಗೆ ಅಷ್ಟು ಅಗತ್ಯವಿಲ್ಲ. ದಾಸವಾಳ, ಗುಲಾಬಿಗೆ ಹೆಚ್ಚು ಅಗತ್ಯವಿಲ್ಲ. ಎಲೆಯ ತುದಿ ಹಳದಿಯಾಗಿ ಒಣಗುತ್ತದೆ ಅಥವಾ ರಂಧ್ರ ಆಗುತ್ತದೆ. ಬೂದಿ, ಬಾಳೆದಿಂಡು, ಕಹಿಬೇವಿನ ಹಿಂಡಿ ಇದನ್ನು ಉಪಯೋಗಿಸುವುದರಿಂದ ಪೊಟ್ಯಾಷ್ ಅಂಶ ಮಣ್ಣಿನಲ್ಲಿ ಹೆಚ್ಚಾಗುತ್ತದೆ. ಇದುವರೆಗೆ ಮನೆಗೊಂದು ಕೈತೋಟವಿರಲಿ ಎಂಬ ವಿಷಯದ ಬಗ್ಗೆ ಮಾತನಾಡಿದವರು ಸಪ್ನಾ ಅವಿನಾಶ್ ಇವರು. ಈ ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್.